ಪಾಕಿಸ್ತಾನಕ್ಕೆ ಭಾರತದಿಂದ ಶಾಕ್ ಮೇಲೆ ಶಾಕ್ ಎದುರಾಗ್ತಾನೆ ಇದೆ. ಪಾಕ್ ನಟ ನಟಿಯರ ಸೋಷಿಯಲ್ ಮೀಡಿಯಾವನ್ನು ಕೂಡ ಈಗಾಗಲೇ ಬ್ಯಾನ್ ಮಾಡಲಾಗಿದ್ದು, ಸಾಮಾಜಿಕ ಜಾಲತಾಣದ ಖಾತೆ ಬ್ಯಾನ್ ಮಾಡಿದ ಭಾರತ. ಒಟ್ಟಾರೆಯಾಗಿ ಒಂದೊಂದೇ ಶಾಕ್ ಅನ್ನ ನೀಡ್ತಾ ಇದ್ದು, ಹನಿಯಾ ಅಮೀರ್, ಮಹಿರಾ ಖಾನ್, ಅಲಿ ಜಾಫರ್ ಅವರ ಖಾತೆಯನ್ನ ಭಾರತ ಬ್ಯಾನ್ ಮಾಡಿದ್ದು, ಇಮ್ರಾನ್ ಅಬ್ಬಾಸ್ ಸೇರಿದಂತೆ ಹಲವರ ಖಾತೆಯನ್ನ ಸ್ಥಗಿತ ಮಾಡಿದೆ. ಹಲವು ನಟ ನಟಿಯರ ಖಾತೆಯನ್ನ ಸ್ಥಗಿತ ಮಾಡಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಪಾಕ್ ಪರ ಪ್ರಚಾರ ಹಿನ್ನೆಲೆಯಲ್ಲಿ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ರು. ಹೀಗಾಗಿ ಪಾಕ್ ನಟರ ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಶಾಕ್ ಮೇಲೆ ಶಾಕ್ ನೀಡಲಾಗ್ತಾ ಇದ್ದು, ಈಗಾಗಲೇ ಅಲ್ಲಿನ ಹಲವು ನಟ ನಟಿಯರ ಖಾತೆಯನ್ನು ಕೂಡ ಭಾರತ ಬ್ಯಾನ್ ಮಾಡಿದೆ. ಪಾಕ್ ವಿರುದ್ಧ ಭಾರತ ಬ್ಯಾನ್ ಅಸ್ತ್ರವನ್ನು ಕೂಡ ಪ್ರಯೋಗಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಪಾಕ್ ವಿರುದ್ಧ ಭಾರತ ಬ್ಯಾನ್ ಅಸ್ತ್ರ ಪ್ರಯೋಗಿಸ್ತಾ ಇದೆ. ಈಗಾಗಲೇ ಯಾರೆಲ್ಲ ನಟ ನಟಿಯರ ಖಾತೆಯನ್ನ ಬ್ಯಾನ್ ಮಾಡಲಾಗಿದೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಕಾವ್ಯ, ಈ ಹಿಂದೆ ಪಾಕಿಸ್ತಾನ ಮೂಲದ ನ್ಯೂಸ್ ಪೇಪರ್ಗಳು, ಯೂಟ್ಯೂಬ್ಗಳನ್ನ ನಿರ್ಬಂಧಿಸುವಂತ ಕೆಲಸವನ್ನ ಭಾರತದಲ್ಲಿ ಸರ್ಕಾರ ಮಾಡಿತ್ತು. ಈಗ ಮತ್ತೊಂದು ಹಂತ ಮುಂದೆ ಹೋಗಿರುವಂತದ್ದು, ಪಾಕಿಸ್ತಾನದಲ್ಲಿರುವಂತಹ ಪ್ರಮುಖ ಸೆಲೆಬ್ರಿಟಿಗಳ ಸೋಷಿಯಲ್ ಮೀಡಿಯಾಗಳನ್ನ ಕೂಡ ನಿರ್ಬಂಧಿಸುವಂತ ಕೆಲಸವನ್ನ ಕೂಡ ಈಗ ಮಾಡ್ಲಾಗ್ತಾ ಇದೆ. ಮುಖ್ಯವಾಗಿ ಪಾಕಿಸ್ತಾನದ ಸೆಲೆಬ್ರಿಟಿಗಳು ಅಂತ ಏನ್ ಕರೆಸ್ಕೊಳ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಒಂದು ನರೇಟಿವ್ ಅನ್ನ ಸೆಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಭಾರತದ ವಿರುದ್ಧ ಒಂದು ಅಪಪ್ರಚಾರವನ್ನ ಕೈಗೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಇದು ಭಾರತೀಯರ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆಗಳು ಕೂಡ ಇತ್ತು. ಮತ್ತೆ ಅತಿ ಹೆಚ್ಚು ಭಾರತೀಯರು ಅವರನ್ನ ಫಾಲೋ ಮಾಡ್ತಾ ಇದ್ರು. ಭಾರತೀಯರ ಫಾಲೋವರ್ಸ್ ಗಳನ್ನ ಇಟ್ಕೊಂಡು ಭಾರತದ ವಿರುದ್ಧ ಅಪಪ್ರಚಾರ ಮಾಡುವಂತ ಕೆಲಸವನ್ನ ಪಾಕಿಸ್ತಾನದ ಸೆಲೆಬ್ರಿಟಿಗಳು ಮಾಡ್ತಾ ಇದ್ರು. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ನಿರ್ಬಂಧ ಹೇರುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಅವರ ಎಲ್ಲ ಮ್ಯೂಸಿಕ್ ಗಳಾಗಿರ್ಬೋದು, ಸಿನಿಮಾಗಳಿಗೂ ಕೂಡ ನಿರ್ಬಂಧಗಳನ್ನ ಹೇರುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಈ ಹಿಂದೆ ಯೂಟ್ಯೂಬ್ ಗಳನ್ನು ಕೂಡ ನಿಷೇಧಿಸುವಂತ ಕೆಲಸವನ್ನ ಕೂಡ ಮಾಡಿತ್ತು. ಈಗ ಸೋಷಿಯಲ್ ಮೀಡಿಯಾಗಳನ್ನು ಸಂಪೂರ್ಣವಾಗಿ ನಿರ್ಬಂಧಿಸುವ ಮೂಲಕ ಪಾಕಿಸ್ತಾನದಲ್ಲಿರುವಂತಹ ಸೆಲೆಬ್ರಿಟಿಗಳಿಗೂ ಕೂಡ ಭಾರತ ಈಗ ದೊಡ್ಡ ಶಾಕ್ ಕೊಡುವಂತ ಕೆಲಸವನ್ನ ಮಾಡಿದೆ. ಕಾವ್ಯ, ಥ್ಯಾಂಕ್ ಯು ಶಬೀರ್ ಡೀಟೇಲ್ಸ್ಗಾಗಿ.